ಬೆಳಗಾವಿಂದ ಬಂದಿರೋದು, ಟಿಕೆಟ್ ತೊಗೊಂಡಿರೋದು, 300 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿರೋ ಅದು ಇದನ್ನು ಮಾಡಿಬಿಟ್ಟು. ಡಿ ಕೆ ಬಾಸ್ ಅಂದ್ರೆ ನಮ್ಮದು ಅಣ್ಣ, ಅವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಅಂದರೆ ನಮಗೆ ಸಿಕ್ಕಾಪಟ್ಟೆ ಲೈಫ್ನಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅಂದರೆ ನಂದು ಸ್ವಲ್ಪ ಲೆಗ್ ಇದು ಹೋಗಿತ್ತು, ಅದ್ರ ಬಗ್ಗೆ ನಮಗೆ 50,000 ರೂಪಾಯಿ ಕೊಟ್ಟಿದ್ದಾರೆ ದರ್ಶನ ಅನ್ನೋರು. ಇದು 2018ನಲ್ಲಿ ಕೊಟ್ಟಿರೋದು, ಕರೋನಾ ಟೈಮ್ನಲ್ಲಿ ಕೊಟ್ಟಿರೋದು. ಅವ್ರ ಮನೆ ಹತ್ರ ಹೋಗಿದ್ದೆ, ರಾಜರಾಜೇಶ್ವರಿಯಲ್ಲಿ ಮನೆ ಇರೋದು ಅವ್ರದ್ದು, ಅವಾಗ ಕೊಟ್ಟಿರೋದು. 50,000 ರೂಪಾಯಿ ಕೊಟ್ಟಿದ್ದಾರೆ. ಕಾಲು ಸರಿ ಹೋಗಿದೆ, ಅವರು ಹೆಲ್ಪ್ ಮಾಡಿದ್ದು. ಅಭಿಮಾನಿ ನಾನು, ದರ್ಶನ್ ಅಭಿಮಾನಿ. ಸಿನಿಮಾ ನೋಡಿದೆ ಅಂದರೆ ಚೆನ್ನಾಗಿದೆ ಸಿನಿಮಾ. ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೇನೆ, ನಾ ಆ್ಯಕ್ಟ್ ಮಾಡಿದ್ದೇನೆ. ಅಲ್ಲಿ ಒಂದು ಕಿರು ಚಿತ್ರ ಬರುತ್ತೆ, ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೇನೆ. ನಾನು ಇವಾಗ ಬಡವ, ಯಾಕಂದ್ರೆ ನನಗೆ ಯಾವುದು ಹೆಲ್ಪ್ ಮಾಡೋದಿಲ್ಲ, ಹಂಗೆ ಆಗಿಬಿಟ್ಟಿದೆ. ಇವಾಗ ಬೆಳಗಾವಿಂದ ಇವತ್ತು ಬಂದೇನೆ, ಟಿಕೆಟ್ ತೊಗೊಂಡೇನೆ. ಇಲ್ಲಿ ನೋಡಿ, ಟಿಕೆಟ್ ತೊಗೊಂಡೇನೆ. ಅದ್ರ ಬಗ್ಗೆ ಅಂದರೆ ಅವರು ಚೆನ್ನಾಗಿ ಮಾಡ್ತಾರೆ, ನೋಡ್ಕೋತಾರೆ, ಎಲ್ಲರಿಗೂ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಅಭಿಮಾನಿ. ನಾನು ಅದ್ರ ಬಗ್ಗೆ ತಪ್ಪು ಮಾತಾಡೋದಿಲ್ಲ. ಸೆಲೆಬ್ರೇಷನ್ ಚೆನ್ನಾಗಿದೆ. ಅವ್ರು ಬರಬೇಕು, ಇವಾಗ ಬರಬೇಕು. ಅವರ ಮೇಸ್ಟಿಕ್ನಲ್ಲಿ ಇದ್ದಾರೆ, ನಂಗೆ ಗೊತ್ತು. ಆ ಮೇಸ್ಟಿಕ್ಕಿಂದ ಅಲ್ಲಿಂದ ಬರ್ಬೋದು. ಇಲ್ಲಣ್ಣ, ನಾನು ಅವರು ಇವತ್ತು ಬರಬೇಕಾದ್ರೆ ನಮ್ಮ ತಾಯಿ ಹತ್ರ ನಿನ್ನೆ ನೈಟು ಕಾಸು ತೊಗೊಂಬಂದಿರೋದು. ಚೆನ್ನಾಗಿರಲಿ, ಡಿ ಬಾಸ್ 100 ದಿವಸ ನಡೀಲಿ ಅಂತ ನಾನು ಇಚ್ಛೆ ಮಾಡ್ತೇನೆ. ಚೆನ್ನಾಗಿರಲಿ. ತುಂಬಾ ಚೆನ್ನಾಗಿದೆ ಮೂವಿ, ತುಂಬಾ ಇಷ್ಟ ಆಯ್ತು ನನಗೆ. ದರ್ಶನ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಸರ್. ಅದಕ್ಕೋಸ್ಕರ ಇಲ್ಲ ಸರ್, ಅದಕ್ಕೋಸ್ಕರ ಯಾರಾದ್ರೂ ವಿಡಿಯೋ ತೋರಿಸಿ ಅವರೇ ನನ್ನ ಕರ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಷ್ಟು ಇಷ್ಟ ನನಗೆ. ನಂಗೆ ತುಂಬಾ ಆಸೆ ಇದೆ ದರ್ಶನ್ ನೋಡ್ಬೇಕು ಅಂತ, ಆದ್ರೆ ಹೋಗಕ್ಕೆ ಆಗ್ತಾ ಇಲ್ಲ. ಹೌದು ಸರ್, ನನಗೆ ಕರ್ಸ್ಬೇಕು, ನಾನು ನೋಡ್ಬೇಕು ಅವ್ರನ್ನ. ನಂಗೆ ತುಂಬಾ ಆಸೆ ಅವ್ರನ್ನ ನೋಡ್ಬೇಕು ಅಂತ. ಮೂವಿಲಿ ಏನು ತುಂಬಾ ಎಲ್ಲ ಇಷ್ಟ ಆಗಿದೆ ನನಗೆಲ್ಲ, ತುಂಬಾ ಇಷ್ಟ ಆಗ್ತಾ ಇದೆ. ಹೊಸ ಥರ ಅಂದ್ರೆ ಅವ್ರ ಗೆಟಪ್ ನೋಡೋಕ್ಕೆ ಒಂದು ಶಾಕು ನಮಗೆ. ಅದೇ ಒಂದು ಶಾಕ್ ಅನ್ಕೊಳ್ಳಿ, ಇನ್ನೇನಿಲ್ಲ. 55 ಸಿನಿಮಾಗಳಲ್ಲಿ ಯಾವ ಥರ ಕಂಡುಕೊಂಡಿದ್ದಾರೆ, ಇದು 56ನೇ ಸಿನಿಮಾ ಒಂಥರ ಡಿಫ್ರೆಂಟ್ ಆಗೇ ಇದೆ. ಒಂಥರ ವಯಸ್ಸಾಗಿರೋ ಥರ ಇರೋದು, ಅದೇ ಒಂದು ಡಿಫ್ರೆಂಟ್. ಹೌದು, ಜಾತಿ ಬಗ್ಗೆ ಮಾತಾಡಿದ್ದಾರೆ, ಅದು ಓಕೆ, ಚೆನ್ನಾಗಿದೆ. ನೋಡಿ, ಮೆಸೇಜ್ ಕೊಡೋ ಅಂಥದ್ದು ಸರ್. ಸಾರಿ, ನಂಗೆ ಗೊತ್ತಾಗ್ತಾ ಇಲ್ಲ ಏನು ಹೇಳ್ಬೇಕು. ಮೂವಿ ಚೆನ್ನಾಗಿದೆ, ಅದೇ ಜಾತಿ ಬಗ್ಗೆ. ಇವಾಗೆಲ್ಲ ಜಾತಿ ಬಗ್ಗೆ ನಿಂದನೆ ಮಾಡ್ತಾರಲ್ವಾ, ಅದು ನಿಲ್ಲಿ ಅಂತ ಅವರು ಕೊಟ್ಟಿದ್ದಾರೆ ಮೆಸೇಜ್. ರೈತರ ಬಗ್ಗೆ ಮಾತಾಡಿದ್ದಾರೆ. ಅಭಿಮಾನಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕನ್ನಡ ಪ್ರೇಕ್ಷಕರು ಎಲ್ಲ ಬನ್ನಿ, ಸಿನಿಮಾ ನೋಡಿ, ಡಿ ಬಾಸ್ಗೆ ಜೈ ಅನ್ನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.